ಹಂಗೆ ಎರಡು 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 ಸಲ ಈ ಕ್ಷೇತ್ರದೊಳಗೆ ಆಯ್ತು ಬಂದು ನಾವು ಮಾಡಿಕೊಡ್ತು ಅಂತೇಳಿ ಸುಳ್ಳು ಹೇಳುವಂತ ಕೆಲಸ ಸುಳ್ಳಿನ ಸೂಡುಗಳನ್ನು ಮಾಡಿ ಸರ್ಕಾರ ಮಾಲಿಂಗಪುರದ ಜನತೆಗೆ ಮೋಸ ಮಾಡುವಂತ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷಗಳನ್ನು ಇರ್ಬೋದು. ಒಂದು ಟೈಮ್ನಲ್ಲಿ ವಿರೋಧ ಪಕ್ಷ ಅಧಿಕಾರದಲ್ಲಿ ಅವರು ಮಾಡಿಕೊಡ್ತಿದ್ರು ಮತ್ತು ಜೊತೆ ಅದು ವಿರೋಧ ಪಕ್ಷ ಐತಿ, ಮತ್ತೊಂದು ಪಕ್ಷಗಳ ಅಧಿಕಾರದಲ್ಲಿ ಐತಿ. ಅದು ಪಕ್ಷ ನಾವು ನಮ್ಮ ನಾಯಕರು ನಾವು ನಮ್ಗೆ ತಾಲೂಕ ಮಾಡಿ ಕೊಡ್ತೀವಿ ಅಂತೇಳಿ ಮುಂದಾಳತ್ವವನ್ನು ವಹಿಸಿ ಈ ಜನರಿಗೆ ಎಲ್ಲರಿಗೂ ವೋಟ್ ಮಾಡಿ ತಮ್ಮ ಓಟ್ಗಳನ್ನು ತಗೊಂಡು ತಾವು ಅಧಿಕಾರದಲ್ಲಿ ಕೊಟ್ಟು ಈ ಮಾಲಿಂಗಪುರ ಜನತೆನ ಕಾಲಲ್ಲಿ ಹಾಕಿ ತುಳಿಯುವಂತ ಕೆಲಸ ನಡೆಸುವಂತ ಸರ್ಕಾರನು ಮಾಡ್ತೈತಿ. ಆಡಳಿತ ವಿರೋಧ ಪಕ್ಷದಲ್ಲಿ ಇದ್ದವನು ಮಾಡ್ತಾರ. ಯಾಕಂದ್ರೆ ಇವ್ರು ಯಾರು ವ್ಯಕ್ತಿತ್ವ ಬಂದಾರ ಅವ್ರ ಕಾರಣ ಅಂತೇಳಿ ಇವ್ರ ಹೇಳುದು, ಇವ್ರ ಕಾರಣ ಅಂತೇಳಿ ಅವ್ರು ಹೇಳುದು. ಇವ್ರಿಬ್ರು ಕಾರಣ. ಒಬ್ರು ದೇಶಿದ್ರು ನಾವು, ಒಬ್ರು ಏನೋ ಒಂದು ಬುಟ್ಟಿ ಒಳಗೆ ಹಾಕೊಂಡು ಬಾಯಾಗ ಹಾಕೊಂತಿರ್ಬೇಕು. ಇವ್ರು ಎರಡು ಕಳ್ಳ ಸರ್ಕಾರಗಳು. ಈ ಕಳ್ಳ ಸರ್ಕಾರದಲ್ಲಿ ಸಿಕ್ಕು ಜನತೆಗೆ ಸಾಕಷ್ಟು ಮೋಸಗಳಾಗತ್ತವ. ಅದರ ಸಲುವಾಗಿ ನಮ್ಮ ರೈತ ಸಂಘಟನೆ, ಮಾಲಿಂಗಪುರದ ತಾಲೂಕಾ ಹೋರಾಟ ಸಂಘಟನೆ ಎಲ್ಲರೂ ಕೂಡಿ ಒಂದು ಎತ್ತರಕ್ಕೆ ಈ ಸರ್ಕಾರಕ್ಕೆ ಕೊಡಲು ಅಂತೇಳಿ ರೈತ ಹುತಾತ್ಮ ನಿಮಿತ್ತವಾಗಿ ಈ ಮಾಲಿಂಗಪುರದಲ್ಲಿ ಕೂಡಿದ್ದೈತಿ. ಅದಕ್ಕಾಗಿ ತಾವೆಲ್ಲರೂ ಜಾಗೃತವಾಗಿ ಇವತ್ತು ಏನು ಒಂದು ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು. ಈ ಸಂದೇಶ ಇಲ್ಲೇ ಸುತ್ತಾಕ್ಬಾರ್ದು, ಹೋಗಿ ಮುಖ್ಯಮಂತ್ರಿ ಟೇಬಲ್ಗೆ ಹೋಗ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬಹಳಷ್ಟು ಒಂದು ಚಾಣಾಕ್ಷತನ ತಲೆ ಓಡಿಸ್ತಾನ. ಏನು ಚಾಣಾಕ್ಷತನ ತಲೆ ಅಂದ್ರೆ ಒಂದು ಸಭೆ ಮಾಡುವಲ್ಲಿ ರೈತರ ಪರ ನಾನು, ಜನತೆ ಪರ ನಾನು, ಜನತೆ ಪರ ಇಲ್ಲ, ರೈತರ ಪರ ಇಲ್ಲ, ತನ್ನ ಬಂಡವಾಳ ಸಾಹೇಬ್ ಪರ ನಾನು ಅಂತ ಸಾಬೀತು ಮಾಡಿ ಬಿಡದಿಯಲ್ಲಿ ತೋರಿಸಿದ್ದು ಸಿದ್ಧಾಂತತಿ. ಅದಕ್ಕಾಗಿ ಅವ್ರನ್ನ ನಾವು ಎದಿಮೆಟ್ಟ ನಾವು ಹೆಂಗ ಓಟ್ ಹಾಕಿವು, ಅವ್ರನ್ನ ಹೆಂಗ ಗೆಲ್ತೀವಿ, ಅವ್ರ ಕಾಲರ್ ಪಟ್ಟಿ ಹಿಡಿದು ಈ ಜನಗಳಿಗೆ ತಂದು ನಮ್ಮ ಕೆಲಸ ಮಾಡ್ಕೋಬೇಕಂತೇಳಿ ವಿನಂತಿ.